ನಮ್ಮ ಕೋಟೆ ನಾಡಿನ ಓಹೋಬ ನವವಿವಾಹಿತೆ ಹನಿಮೂನ್ಗೆ ಹೋಗ್ಬೋದಿತ್ತು. ಆದರೆ ಅವಳು ಮಾಡಿದ್ದೇನು, ಹೈದರಾಲಿಯ ಸೇನೆ ಕೋಟೆಯೊಳಗೆ ನುಸುಳಿ ಬರ್ತಾ ಇದೆ ಅಂತಾದ್ರೆ ತನ್ನ ಒನಕೆಯನ್ನೇ ಅವಳು ಆಯುಧವಾಗಿಸಿಕೊಂಡು ಸೇನೆಯನ್ನ ಸದೆಬಡಿದು ತನ್ನ ವೀರತೆಯನ್ನು ಮೆರೆದ್ಲು. ಅಹಲ್ಯಾಬಾಯಿ ಹೋಳ್ಕರ್ ಇಡೀ ಮಾಳ್ವಾದ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಆಕೆಗಿನ್ನು ಎಳೆಯ ವಯಸ್ಸು. ಪತಿಯ ಸಾವಿನ ನಂತರ ಮಾಳ್ವಾದ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಧರ್ಮದಿಂದ ನಡೆಸಿದಷ್ಟೇ ಅಲ್ಲದೆ ಘಜನಿ ಘೋರಿಯರ ನಿರಂತರ ಆಕ್ರಮಣದಿಂದ ನಮ್ಮ ಅನೇಕ ದೇವಾಲಯಗಳು ನೆಲಸಮವಾಗಿದ್ವು. ಅವುಗಳೆಲ್ಲವನ್ನ ಪುನರುಜ್ಜೀವನಗೊಳಿಸಿದವಳು ಅಹಲ್ಯಾಬಾಯಿ. ಇವತ್ತು ನಾವೇನು ಕಾಶಿಯಲ್ಲಿ ವಿಶ್ವೇಶ್ವರನ ನೋಡ್ತೀವಿ, ವಿಶ್ವನಾಥನನ್ನು ನೋಡ್ತೀವಿ, ಸೋಮನಾಥನನ್ನು ನೋಡ್ತೀವಿ, ಅದೆಲ್ಲವೂ ಕೂಡ ಅಹಲ್ಯಾಬಾಯಿಯ ಕೊಡುಗೆ. ಇದು ನಮ್ಮ ನೆಲದ ತಾಯಂದಿರ ಕರ್ತೃತ್ವ ಶಕ್ತಿ. ಅದು ಅವತ್ತಿಗಷ್ಟೇ ಅಲ್ಲ, ಇವತ್ತಿಗೂ ಕೂಡ ಶತ್ರುವಿಗೆ ಪಾಠ ಕಲಿಸಬೇಕು ಅಂತ ಬಂದ್ರೆ ನಾವು ಆಪರೇಷನ್ ಸಿಂಧೂರದ ಚುಕ್ಕಾಣಿಯನ್ನು ಹಿಡಲಿಕ್ಕೂ ಸರಿ. ನಮ್ಮ ನೆಲದ ಪ್ರತಿ ಮನೆಯ ತಾಯಂದಿರು ಕೂಡ ಒಂದೊಂದು ಕರ್ತೃತ್ವದ ಪ್ರತಿರೂಪ, ಕರ್ತೃತ್ವ ಶಕ್ತಿಯ ಪ್ರತಿರೂಪ. ಯಾಕೆ ಅಂತಂದ್ರೆ ಸಂದರ್ಭ ಎದುರಾದ್ರೆ, ಅನಿವಾರ್ಯತೆ ಬಂದ್ರೆ ನಾವು ಆಟೋ ಓಡಿಸ್ಲಿಕ್ಕೂ ಸರಿ, ವಿಮಾನ ಹಾರಿಸ್ಲಿಕ್ಕೂ ಸರಿ, ಯೂನಿವರ್ಸಿಟಿಯ ಕುಲಪತಿಗಳು ಆಗ್ತೀವಿ, ಇಡೀ ರಾಷ್ಟ್ರದ ರಾಷ್ಟ್ರಪತಿಯೂ ಆಗ್ತೀವಿ. ಮನೆಯೊಳಗಿನ ಹಣಕಾಸಿನ ಮಂತ್ರಿಯೂ ನಾವೇ, ಇಡೀ ದೇಶದ ಹಣಕಾಸಿನ ಮಂತ್ರಿಯೂ ನಾವೇ. ನಮ್ಮ ಕರ್ತೃತ್ವ ಶಕ್ತಿಗೆ ನಾವೇ ಸರಿ. ಇನ್ನು ಸಂಕಲ್ಪ ಶಕ್ತಿ ಅಂತ ಬಂದ್ರೆ ನಮ್ಮ ಇಚ್ಛಾಶಕ್ತಿ ಅದೆಷ್ಟು ಅದ್ಭುತ. ಒಬ್ಬ ತಾಯಿ ಸಂಕಲ್ಪ ಮಾಡಿದ್ರೆ ಸಾಕು, ಇಡೀ ರಾಷ್ಟ್ರದ ನಿರ್ಮಾಣವಾಗುತ್ತೆ. ಜೀಜಾಬಾಯಿ ಸಂಕಲ್ಪ ಮಾಡಿದ್ಲು, ಶಿವಾಜಿ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿ ನಿಲ್ಲಿಸ್ದ. ಒಬ್ಬ ತಾಯಿ ಸಂಕಲ್ಪ ಮಾಡಿದ್ರೆ ಹನುಮನನ್ನ, ಭೀಮನನ್ನ, ಭಗತ್ ಸಿಂಗನನ್ನ, ಚಂದ್ರಶೇಖರ್ ಆಜಾದನನ್ನ, ಸ್ವಾಮಿ ವಿವೇಕಾನಂದರನ್ನ, ರಾಣಾ ಪ್ರತಾಪರನ್ನ ಸೃಷ್ಟಿಸಿಕೊಂಡಳು. ಒಬ್ಬ ತಾಯಿ ಸಂಕಲ್ಪ ಮಾಡಿದ್ರೆ ಅವಳ ಮಡಿನಲ್ಲಿ ಕೃಷ್ಣನು ಆಡಬಲ್ಲ, ಅವಳ ಗರ್ಭದಿಂದ ರಾಮನು ಜನಿಸಬಲ್ಲ. ಇದು ನಮ್ಮ ತಾಯಂದಿರ ಸಂಕಲ್ಪ ಶಕ್ತಿ. ಇಷ್ಟೆಲ್ಲ ಅದ್ಭುತ ಶಕ್ತಿಯನ್ನ ಹೊಂದಿರುವಂತಹ ಈ ನೆಲದ ತಾಯಂದಿರು ನಾವು ಶೋಷಿತರಲ್ಲ, ನಾವು ಶಕ್ತಿ ಸ್ವರೂಪಿಣಿಯರು. ಈ ಶೋಷಿತರು ಅನ್ನುವ ಕೀಳರಿಮೆ ಕೂಡ ನಮ್ಮ ಆಂತರದಿಂದ ಬಂದಿರುವಂಥದ್ದಲ್ಲ, ಅದು ಕೂಡ ಒಂದು ಷಡ್ಯಂತ್ರದಿಂದ ಈ ಮಕಾಲೆ ಶಿಕ್ಷಣ ಏನಿದೆ ಅದರಿಂದಾಗಿ ನಮ್ಮ ಮೇಲೆ ಆರೋಪಿತವಾಗಿರುವಂಥದ್ದು. ನಮ್ಮನ್ನ ಶಾಲೆಗೆ ಕರೆದ್ರು, ಶಾಲೆಯಲ್ಲಿ ಇಂಗ್ಲಿಷ್ ಪಾಠವನ್ನು ಮಾಡಿದ್ರು, ಹೇಳಿದ್ರು ಬದುಕಿಗೆ ಅವಶ್ಯಕತೆ ಇಲ್ಲ, ಅಂತಹ ಇಂಗ್ಲಿಷು ಜಗತ್ತಿನ ಐಡೆಂಟಿಟಿ ಅಂತ ಹೇಳಿ ನಾವು ಇಂಗ್ಲಿಷ್ ಕಲಿತ್ವಿ. ಕ್ರಮೇಣ ಮಾತೃಭಾಷೆಯ ಮೇಲೆ ನಮಗಿದ್ದ ಅಭಿಮಾನ ಕಡಿಮೆ ಆಗ್ತಾ ಬಂತು. ಶಾಲೆಗೆ ಬರೋದಾದ್ರೆ ನೀನು ಬಿಂದಿ ಇಡೋ ಹಾಗಿಲ್ಲ, ಬಳೆ ಹಾಕೋ ಹಾಗಿಲ್ಲ, ತಲೆಗೆ ಹೂವನ್ನ ಮುಡಿಯೋ ಹಾಗಿಲ್ಲ, ಸೀರೆಯನ್ನು ಹಾಕೋ ಹಾಗಿಲ್ಲ ಅಂತ ಹೇಳಿದ್ರು. ಕ್ರಮೇಣ ನನ್ನ ಸಂಪ್ರದಾಯಗಳ ಬಗ್ಗೆ ನನ್ನ ಶ್ರದ್ಧೆ ಕಮ್ಮಿ ಆಯಿತು. ನಾನು ಪುರುಷನಂತೆ ವ್ಯವಹರಿಸಲಿಕ್ಕೆ ಸಿದ್ಧಳಾದೆ. ಯಾಕೆ ನಾನ್ಯಾಕೆ ಪುರುಷನಂತೆ ಆಗಬೇಕು? ಪ್ರಕೃತಿ ನನಗೆ ಅದ್ಭುತವಾದ ಸ್ತ್ರೀತ್ವವನ್ನು ಕೊಟ್ಟಿದೆ, ಮಾತೃತ್ವವನ್ನು ಕೊಟ್ಟಿದೆ. ನಾನು ಅದನ್ನು ಸಂಭ್ರಮಿಸಬೇಕೇ ಹೊರತು ನಾನು ಇನ್ನೇನೋ ಆಗ ಹೋಗಬಾರ್ದು. ಡಾಕ್ಟರ್ ಆರತಿಯವರು ಒಂದು ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಕಮಲ ಕೆಸರಲ್ಲೇ ಅರಳಬೇಕು. ಕಮಲ ಏನಾದರೂ ಮಲ್ಲಿಗೆಯಂತೆ ನಾನು ಗಿಡದ ಮೇಲೆ ಹೋಗಿ ಕೂತ್ಕೊಳ್ತೀನಿ ಅಂತಂದ್ರೆ ಕಮಲ ಬಾಡುತ್ತಾ ಬದುಕುತ್ತಾ. ಹಾಗಾಗಿ ನಾವು ಕಮಲವಾಗಿಯೇ ಅರಳಬೇಕು. ಅದು ನಾವು ಕೆಸರಲ್ಲಿದ್ರೂ ಸರಿ, ನಾವು ಅರಳಬೇಕಾಗಿರೋದು ಕಮಲದಾಗೆ. ಹಾಗಾಗಿ ನಾನು ಯಾವ ಧರ್ಮದಲ್ಲಿದ್ದೇನೆ, ಯಾವ ನೆಲದಲ್ಲಿದ್ದೇನೆ, ಅದನ್ನ ನನ್ನ ಅಂತರದಿಂದ ನಾನು ಅರಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಇವತ್ತು ನಮ್ಮ ಹಿಂದೂ ತಾಯಂದಿರು ಏನು ಅಂದ್ಕೊಳ್ತಾ ಇದ್ದೀವಿ ಅಂತಂದರೆ, ಎಷ್ಟು ನಮ್ಮ ವಿಚಾರಗಳನ್ನು ನಾವು ಸಂಕುಚಿತ ಮಾಡ್ಕೊಂಡಿದ್ದೀವಿ. ನನಗೆ ಇವತ್ತು ಮದುವೆನೇ ಬೇಡ ಅಂತ ಅನಿಸುತ್ತೆ. ಒಬ್ಬ ವೈದ್ಯರಾಗಿ ಹೇಳ್ತೀನಿ, ಮದುವೆ ಆದರೂ ಮಕ್ಕಳು ಬೇಡ ಅಂತ ನಮ್ಮ ತಾಯಂದಿರಿಗೆ ಅನಿಸ್ತಾ ಇದೆ. ಈ ರೀತಿ ಏನಾದರೂ ನಮ್ಮ ನಿರ್ಧಾರ ಬಂತು ಅಂತಾದರೆ ಅದು ನಾನು ಮಾತ್ರ ಸುಖವಾಗಿರಬೇಕು ಅನ್ನುವಂತಹ ಒಂದು ದೊಡ್ಡ ಸ್ವಾರ್ಥದ ಕಲ್ಪನೆ. ಅದರ ಅರ್ಥ ನಮ್ಮ ವಿಚಾರ ಭೋಗದ ಕಡೆ ಇದೆ ಅಂತ. ಇದು ನಮ್ಮ ಸಂಸ್ಕೃತಿ ಅಲ್ಲ. ನನ್ನ ಸಂಸ್ಕೃತಿ ಏನು ಪಾಠ ಹೇಳ್ಕೊಟ್ಟಿದೆ, ನನ್ನ ಸಾಧನೆ ಏನಿದ್ರು ಅದು ತ್ಯಾಗದ ಕಡೆಗೆ, ಅದು ಯೋಗದ ಕಡೆಗೆ. ಹಾಗಾಗಿ ನಾವು ಇವತ್ತು ಸಂಕಲ್ಪ ಮಾಡಬೇಕು, ಹಿಂದೂ ತಾಯಂದಿರು ನಮ್ಮ ಮಾತೃತ್ವವನ್ನು ಸಂಭವಿಸಬೇಕು. ಇವತ್ತು ಹಿಂದೂ ಸಮಾಜ ಬಲವಾಗಬೇಕು ಅಂತಂದ್ರೆ ಅದು ಕೇವಲ ವಿಚಾರದಿಂದ ಮಾತ್ರವಲ್ಲ, ಸಂಖ್ಯಾತ್ಮಕವಾಗಿಯೂ ಕೂಡ ಬಲವಾಗಬೇಕು. ಅದಕ್ಕೆ ಮುಖ್ಯ
ಸಂಕಲ್ಪವನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಮನೆ ಹೆಣ್ಣುಮಕ್ಕಳು. ನಮ್ಮ ಮನೆಗಳಲ್ಲಿ ಇವತ್ತು 3-6 ಮಕ್ಕಳಾಗಬೇಕು, ಮಕ್ಕಳೆಲ್ಲವೂ ಮನೆ ತುಂಬ ಅನ್ನುವ ಮಾತು ಸಾಕಾರವಾಗಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಮ್ಮದೇ ನೆಲದಲ್ಲಿ ನಾವು ಅಲ್ಪಸಂಖ್ಯಾತರಾಗುವಂತಹ ಪರಿಸ್ಥಿತಿ ಬರಬಹುದು. ಹಾಗೇನಾದರೂ ಆದರೆ ಅದರ ಸಂಪೂರ್ಣ ಹೊಣೆ ಈ ನೆಲದ ತಾಯಿಯಂದ್ರು ಹೊರಬೇಕಾಗತ್ತೆ. ಹಾಗಾಗಿ ಇವತ್ತು ನಾವು ಸಂಕಲ್ಪ ಮಾಡೋಣ. ನಾನು ಸಂಖ್ಯಾತ್ಮಕವಾಗಿ ನನ್ನ ಸಮಾಜವನ್ನು ಹೆಚ್ಚು ಮಾಡ್ಕೊಳ್ತೀನಿ, ಜೊತೆಯಲ್ಲಿ ಸಂಸ್ಕಾರವನ್ನು ಕೊಡ್ತೀನಿ, ನನ್ನ ಹಿಂದುತ್ವದ ನಡವಳಿಕೆಯನ್ನು ನಾನು ನನ್ನ ಕುಟುಂಬದಲ್ಲಿ ಜೋಡಿಸ್ಕೊಳ್ತೀನಿ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡೋಣ. ಯಾಕೆ ಅಂತಂದರೆ ಒಂದು ಕುಟುಂಬ ನಿರ್ಮಾಣವಾಯಿತು ಅಂತಂದರೆ, ಒಂದು ಆದರ್ಶ ಹಿಂದೂ ಕುಟುಂಬ ನಿರ್ಮಾಣವಾಯಿತು ಅಂತಂದರೆ ಅದರಿಂದ ಹಿಂದೂ ಸಮಾಜ, ಅದರಿಂದ ಹಿಂದೂ ರಾಷ್ಟ್ರ ಸಮರ್ಥವಾಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾವು ಆ ರೀತಿಯಲ್ಲಿ ಸಂಕಲ್ಪ ಮಾಡಿ ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾದರೆ ಹಿಂದೂ ಸಂಗಮ ಸಾರ್ಥಕವಾಗುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತಾ ವಿರಮಿಸ್ತೀನಿ. ಧನ್ಯವಾದಗಳು.